1984ರಲ್ಲಿ ಕಾಂಗ್ರೆಸ್ ಗಲಭೆಕೋರರು ಒಬ್ಬ 11 ವರ್ಷದ ಸಿಖ್ ಬಾಲಕನನ್ನು ಸುಡಲು ಮುಂದಾದಾಗ ಒಬ್ಬ ಆರ್ಎಸ್ಎಸ್ ಸ್ವಯಂ ಸೇವಕ ಅವನ ಗುರಾಣಿಯಾಗಿ ನಿಂತ ಕಥೆ ಇದು. 1984ರ ಸಿಖ್ ಹತ್ಯಾಕಾಂಡದ ಸಮಯದಲ್ಲಿ ಹರಿಯಾಣದ ಬಹದ್ದೂರ್ಗಢದಲ್ಲಿ ವಾಸಿಸುತ್ತಿದ್ದ ಸರ್ದಾರ್ ಹರ್ಜಿಂದರ್ ಸಿಂಗ್ ಹೇಳಿದ ಕಥೆ ಇದು. ಆಗ ಹರ್ಜಿಂದರ್ ಸಿಂಗ್ ಕೇವಲ 11 ವರ್ಷದ ಮುಗ್ಧ ಮಗು. ಆದರೆ ಅಕ್ಟೋಬರ್ 31ರ ಆ ದಿನದ ಕರಾಳ ನೆನಪು ಇನ್ನೂ ಅವರ ಮನಃಪಟಲದಲ್ಲಿ ಅಚ್ಚೊತ್ತಿದೆ. ಹರ್ಜಿಂದರ್ ಹೀಗೆ ವಿವರಿಸುತ್ತಾರೆ: ಜನರು ಇದ್ದಕ್ಕಿದ್ದಂತೆ ಯಾಕೆ ಇಷ್ಟೊಂದು ಹಿಂಸಾತ್ಮಕರಾದರು ಎಂದು ನನಗೆ ಅರ್ಥವಾಗಿರಲಿಲ್ಲ. ಅವರು ಬೀದಿಗಳಲ್ಲಿ, ಓಣಿಗಳಲ್ಲಿ ಮತ್ತು ಮನೆಗಳಲ್ಲಿ ಸಿಖ್ಖರನ್ನು ಕೊಲ್ಲಲು ಹೊರಟಿದ್ದು ಯಾಕೆ ಎಂದೇ ತಿಳಿಯಲಿಲ್ಲ. ಗಲಭೆಕೋರರು ಸಿಖ್ ಮನೆಗಳನ್ನು ನಾಶಪಡಿಸುತ್ತಿದ್ದರು, ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಿದ್ದರು, ಜನರನ್ನು ಎಳೆದು ಥಳಿಸಲಾಗುತ್ತಿತ್ತು. ಮತ್ತು ಅತ್ಯಂತ ನೋವಿನ ಸಂಗತಿಯೆಂದರೆ ಆ ಕಾಲದ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಆದೇಶದ ಮೇರೆಗೆ ಮೌನವಾಗಿದ್ದರು. ಜನರನ್ನು ಉಳಿಸಬಲ್ಲವರಾಗಿದ್ದವರು ಎಲ್ಲವನ್ನೂ ಮೌನವಾಗಿ ನೋಡುತ್ತಾ ನಿಂತಿದ್ದರು. ನನ್ನ ತಂದೆ ಶಾಲಾ ಶಿಕ್ಷಕರಾಗಿದ್ದರು. ಇಡೀ ನೆರೆಹೊರೆಯ ಮಕ್ಕಳು ಅವರ ವಿದ್ಯಾರ್ಥಿಗಳಾಗಿದ್ದರು. ಆದರೂ ಅವರು ಸಿಖ್ ಎಂಬ ಕಾರಣಕ್ಕೆ ಗಲಭೆಕೋರರು ಅವರನ್ನು ಹೊಡೆಯುತ್ತಿದ್ದರು. ನಾವು ಇದ್ದ ಅದೇ ಬೀದಿಯಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ಈಶ್ವರ್ ದಾಸ್ ಜಿ ವಾಸಿಸುತ್ತಿದ್ದರು. ಅವರು ನಮಗಾಗಿ ದೇವರಂತೆ ಬಂದರು. ಈಶ್ವರ್ ದಾಸ್ ಜಿ ತಮ್ಮ ಸ್ವಂತ ಜೀವವನ್ನು ಲೆಕ್ಕಿಸದೆ ನಮ್ಮ ಇಡೀ ಕುಟುಂಬವನ್ನು ತಮ್ಮ ಮನೆಯಲ್ಲಿ ಅಡಗಿಸಿಟ್ಟರು. ಅವರು ಹಗಲು ರಾತ್ರಿ ನಮಗೆ ಕಾವಲು ಕಾಯುತ್ತಿದ್ದರು. 12 ದಿನಗಳ ಕಾಲ ಅವರು ನಮಗೆ ಆಹಾರ ನೀಡಿದರು, ಧೈರ್ಯ ನೀಡಿದರು ಮತ್ತು ಭದ್ರತೆಯನ್ನು ಒದಗಿಸಿದರು. ಇದನ್ನೆಲ್ಲ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.